ಚುನಾವಣೆಯ ಬಿರುಸಿನ ಮತದಾನ ಆಗ್ತಾ ಇದೆ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಇದು ದ್ವೈವಾರ್ಷಿಕ ಚುನಾವಣೆ ಅಂತೇಳಿ ಕರೀತಾರೆ. ವಿಧಾನ ಪರಿಷತ್ತಿನಲ್ಲಿ 75 ಜನ ಸದಸ್ಯರಿದ್ದು ಪ್ರತಿ ವರ್ಷ ಪ್ರತಿ 2 ವರ್ಷಗಳಿಗೆ ಒಮ್ಮೆ 25 ಜನರ ಸದಸ್ಯರ ನಿವೃತ್ತಿ ಆಗ್ತದೆ. ಆ ಸ್ಥಾನಗಳಿಗೆ ಚುನಾವಣೆ ನಡೆಯುವಂಥದ್ದು. ಈ ಚುನಾವಣೆಯ ವಿಶೇಷತೆ ಏನು ಅಂತೇಳಿ ಹೇಳಿದರೆ, ಪದವೀಧರರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಫಾರ್ಮ್ ನಂಬರ್ 8 ಮತ್ತು ಪದವೀಧರ ಕ್ಷೇತ್ರಕ್ಕೆ 18 ಫಾರ್ಮ್ ನಂಬರ್ನಲ್ಲಿ, ಶಿಕ್ಷಕರ ಕ್ಷೇತ್ರಕ್ಕೆ 19 ಫಾರ್ಮ್ ನಂಬರ್ನಲ್ಲಿ ಕೊಟ್ಟರೆ ಮಾತ್ರ ಇದು ಎನ್ರೋಲ್ಮೆಂಟ್ ಆಗ್ತದೆ. ಅಂಥವರಿಗೆ ಮಾತ್ರ ಮತದಾನವೂ ಇರ್ತದೆ. ಸಾಮಾನ್ಯವಾಗಿ ತುಂಬ ಮಂದಿಯ ಮನಸ್ಸಲ್ಲಿದೆ, ನಾವು ಒಮ್ಮೆ ಎನ್ರೋಲ್ ಮಾಡಿದರೆ ಮತ್ತೆ ಪುನಃ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ಹಾಗಿರುವುದಿಲ್ಲ. ಪ್ರತಿ ಚುನಾವಣೆಗೆ ಬರುವುದರ ಮೊದಲು, ಚುನಾವಣೆ ಘೋಷಣೆ ಆಗುವುದರ ಮೊದಲು ನಾವು ಎನ್ರೋಲ್ ಮಾಡಿದರೆ ಮಾತ್ರ, ನೋಂದಣಿ ಮಾಡಿದರೆ ಮಾತ್ರ ನಮಗೆ ಮತದಾನ ಮಾಡಲಿಕ್ಕಿರ್ತದೆ. ಶಿಕ್ಷಕರ ಕ್ಷೇತ್ರದಲ್ಲಿ ಯಾವುದೇ ಒಂದು ಹೈಸ್ಕೂಲಿಗಿಂತ ಮೇಲ್ಪಟ್ಟಲ್ಲಿ ಮತ್ತೊಂದು 3 ವರ್ಷದ ಸೇವೆಯನ್ನು ಮಾಡಿದರೆ ಮಾತ್ರ ಅವರಿಗೆ ಮತದಾನದ ಹಕ್ಕು ಇರ್ತದೆ. ಅವರು ನಿವೃತ್ತಿ ಹೊಂದಿದ 3 ವರ್ಷದವರೆಗೂ ಕೂಡ ಆ ಶಾಲೆಯವರು ಇವರಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳಿ ಇದ್ದರೆ ಅಂಥವರಿಗೂ ಮತದಾನದ ಹಕ್ಕಿದೆ. ಪದವೀಧರ ಕ್ಷೇತ್ರದಲ್ಲಿ ನೋಂದಣಿ ಮಾಡುವುದಕ್ಕೆ ಪದವಿಯ ಸರ್ಟಿಫಿಕೇಟ್ ಇದನ್ನು ಅದರೊಟ್ಟಿಗೆ ಇಟ್ಟಾಗ ಮಾತ್ರ ಎನ್ರೋಲ್ ಆಗ್ತದೆ. ಅಥವಾ ಮಾರ್ಕ್ಸ್ ಕಾರ್ಡ್ ಅದನ್ನು ಕೊಟ್ಟರೂ ಕೂಡ ಅವರು ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳುವಂತಹ ಅಂಕಪಟ್ಟಿಯನ್ನು ಅದರ ಜೊತೆಗೆ ಇಟ್ಟಾಗಲೂ ಕೂಡ ಎನ್ರೋಲ್ ಆಗ್ತದೆ. ಬಹಳ ಪ್ರಮುಖವಾದಂತಹ ಪದವಿ ಮತ್ತು ಶಿಕ್ಷಕರ ಕ್ಷೇತ್ರ. ಯಾಕೆಂತೇಳಿ ಹೇಳಿದರೆ, ಇಡೀ ಒಂದು ಶಿಕ್ಷಕ ಸಮುದಾಯದ, ಪದವೀಧರ ಸಮುದಾಯದ ಅಭಿಪ್ರಾಯ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತದ ಸಂಗತಿ ಗೊತ್ತಾಗ್ತದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈಗ ಆಗುವ ಚುನಾವಣೆಯಲ್ಲಿ 31 ಜಿಲ್ಲೆಗಳ ಪೈಕಿ 16 ಜಿಲ್ಲೆಗಳು ಈಗ ಈ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಆಗ್ತಾ ಇದೆ. ನಮ್ಮಲ್ಲಿ ಶಿಕ್ಷಕರ ಮತ್ತು ಪದವೀಧರ ಎರಡೂ ಕ್ಷೇತ್ರಕ್ಕೂ ಆಗ್ತಾ ಇದೆ. ಸುಮಾರು 5.5 ಜಿಲ್ಲೆ, ದಾವಣಗೆರೆಯ ಹೊನ್ನಾಳಿಯಿಂದ ಹಿಡಿದು ಮಡಿಕೇರಿಯವರೆಗೂ ಈ ಕ್ಷೇತ್ರ ಸುಮಾರು 30 ವಿಧಾನಸಭಾ ಕ್ಷೇತ್ರ ಹರಡಿಕೊಂಡಿದೆ. 70,000 ಜನ ಪದವೀಧರರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಸುಮಾರು 20ರಷ್ಟು ಶಿಕ್ಷಕರು ನೋಂದಾಯಿಸಿಕೊಂಡಿದ್ದಾರೆ. ಈ ದೃಷ್ಟಿಯಲ್ಲಿ ಮತ್ತು ವಿಧಾನ ಪರಿಷತ್ ಅಂತೇಳಿ ಹೇಳಿದರೆ ಅದಕ್ಕೊಂದು ವಿಶೇಷವಾದಂತಹ ಗೌರವ ಇದೆ. ಇದು 1908ನೇ ಇಸ್ವಿಯಿಂದಲೇ ಮೈಸೂರು ಮಹಾರಾಜರು ಒಡೆಯರ ಕಾಲದಿಂದಲೇ ಇದ್ದಂತಹ ಒಂದು ವೇದಿಕೆ. ಇಲ್ಲಿ ಸಮಾಜದ ಶಿಕ್ಷಿತರು, ಗಣ್ಯರು, ಚಿಂತಕರು ಈ ವೇದಿಕೆಯಲ್ಲಿ ಅವರ ಸರ್ಕಾರಕ್ಕೆ ಅವರ ಅಭಿಪ್ರಾಯವನ್ನು ತಿಳಿಸುವ ದೃಷ್ಟಿಯಲ್ಲಿ ಪ್ರಾರಂಭವಾದಂತಹ ಒಂದು ವ್ಯವಸ್ಥೆ ಇದು. ಇವತ್ತು ರಾಜ್ಯಸಭೆ ದೆಹಲಿಯಲ್ಲಿ ಆಗಿದೆ ಅಂತ ಹೇಳಿ ಆದರೆ, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದಲ್ಲಿ ರಾಜ್ಯಸಭೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಆದರೆ, ಅದಕ್ಕೆ ಕರ್ನಾಟಕದ ವಿಧಾನ ಪರಿಷತ್ತು ಒಂದು ದೊಡ್ಡ ಸ್ಫೂರ್ತಿಯನ್ನು ನೀಡಿದೆ. ಅದಕ್ಕೋಸ್ಕರವೇ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಥವಾ ಮಾತಿನ ಮಂಟಪ ಅಂತ ಹೇಳಿ ಹೇಳ್ತಾರೆ. ಸರ್ಕಾರದ ಎಲ್ಲ ಮಸೂದೆಗಳಿಗೆ, ಸರ್ಕಾರದ ನಿರ್ಣಯಗಳಿಗೆ, ಸರ್ಕಾರದ ತಪ್ಪುಗಳನ್ನು ವಿಮರ್ಶೆ ಮಾಡುವಂತಹ ಒಂದು ವೇದಿಕೆ. ಆ ಕಾರಣಕ್ಕೆ ಈ ಚುನಾವಣೆಗೆ ವಿಶೇಷ ಮಹತ್ವ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾಂಪ್ರದಾಯಿಕವಾಗಿ ಈ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಅದು ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ. ಕಳೆದ 1988ನೇ ಇಸ್ವಿಯಿಂದ ಪದವೀಧರ ಕ್ಷೇತ್ರ ಪ್ರಾರಂಭವಾದ ಮೇಲೆ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಸೋತಿಲ್ಲ, ನಿರಂತರವಾಗಿ ಗೆದ್ದುಕೊಂಡು ಬಂದಿದೆ. ಕಳೆದ ಬಾರಿ ಮಾತ್ರ ಶಿಕ್ಷಕರ ಕ್ಷೇತ್ರ ನಮ್ಮ ಕೈಯಿಂದ ಬಿಟ್ಟು ಹೋಗಿತ್ತು. ಆದರೆ ಈ ಬಾರಿ JDS ನಮ್ಮ ಜೊತೆಗೆ ಇರುವುದರಿಂದಾಗಿ, ಕಳೆದ ಬಾರಿಯ ವಿಧಾನ ಪರಿಷತ್ ಸದಸ್ಯರೇ ಈ ಬಾರಿ ಶಿಕ್ಷಕರ ಕ್ಷೇತ್ರದಿಂದ ನಿಂತಿರುವುದರಿಂದಾಗಿ ನಮಗೆ ವಿಶ್ವಾಸ ಇದೆ, ಈ ಬಾರಿಯೂ ಕೂಡ ಇವತ್ತಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತದ ರೀತಿ ನೋಡುವಾಗ, ಅವರ ಭ್ರಷ್ಟಾಚಾರ, ಅವರು ಮಾಡುವಂತಹ ಅನ್ಯಾಯಗಳನ್ನು ನೋಡುವಾಗ ಖಂಡಿತವಾಗಿ ಪದವೀಧರ ಮತ್ತು
ಶಿಕ್ಷಕರ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಮತವನ್ನು ನೀಡುತ್ತಾರೆ ಮತ್ತು ಬಹಳ ಭರ್ಜರಿ ಮತದೊಂದಿಗೆ ನಾವು ಗೆಲ್ಲಲಿಕ್ಕಿದ್ದೇವೆ. ನಮಸ್ಕಾರ. ಇವತ್ತು ನಡೀತಾ ಇರುವಂತ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಅಭೂತಪೂರ್ವವಾದ ಬೆಂಬಲವನ್ನ ಬೆಳ್ತಂಗಡಿಯ ಜನತೆ ಕೊಟ್ಟಿದ್ದಾರೆ. ಎಲ್ಲ ಶಿಕ್ಷಕರು, ಬಹುತೇಕ ಎಲ್ಲ ಶಿಕ್ಷಕರು ಬಂದು ತಮ್ಮ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಪದವೀಧರರಲ್ಲೂ ಕೂಡ ಉತ್ತಮವಾದ ಉತ್ಸಾಹ ಇದೆ. ಬೆಳಿಗ್ಗೆಯಿಂದಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಮತವನ್ನ ಇವತ್ತು ಹಾಕ್ತಾ ಇದ್ದಾರೆ. ಪದವೀಧರ ಕ್ಷೇತ್ರಕ್ಕೆ ಈ ಬಾರಿ ಸ್ಪರ್ಧೆ ಮಾಡಿರುವಂತಹ ಕೆ ಮಂಜುನಾಥ್ ರವರು ಮೂಲತಃ ಒಬ್ಬ ಶಿಕ್ಷಕನಾಗಿ ಕೊಡಗು ಜಿಲ್ಲೆಯ ನಿವಾಸಿಯಾಗಿ ಸುದೀರ್ಘವಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ NPS OPS ಸ್ಕೀಮ್ ಬಂದಾಗ ರಾಜ್ಯವ್ಯಾಪಿ ದೊಡ್ಡ ಹೋರಾಟವನ್ನ ಮಾಡಿ ಆ ವಿಚಾರವನ್ನ ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ತರುವಂತ ಕೆಲಸವನ್ನ ಡಾಕ್ಟರ್ ಕೆ ಮಂಜುನಾಥ್ ಅವರು ಮಾಡಿರ್ತಾರೆ. ಆ ಕೆಲಸಕ್ಕೆ ಇವತ್ತು ಅವರಿಗೆ ಇಡೀ ನೈಋತ್ಯ ಪದವೀಧರ ಕ್ಷೇತ್ರದ ಎಲ್ಲ ವ್ಯಾಪ್ತಿಯಲ್ಲಿ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಗಿದೆ. ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯನ್ನು ಒಳಗೊಂಡಂತ ಈ ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದಲೂ ಅವರಿಗೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಬಂದು ಅವರಿಗೆ ಮತದಾನವನ್ನ ಮಾಡ್ತಿದ್ದಾರೆ. ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಕರ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ಹೋರಾಟ ಮಾಡಿರೋದ್ರಿಂದ ಚಿರಪರಿಚಿತರಾಗಿದ್ದಾರೆ. ಆದ್ರಿಂದ ಈ ಬಾರಿ ಖಂಡಿತವಾಗಿಯೂ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಇನ್ನೊಬ್ಬ ಅಭ್ಯರ್ಥಿ ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವಂತ ಆಯನೂರು ಮಂಜುನಾಥ್ ರವರು ಈ ರಾಜ್ಯದ ಒಬ್ಬ ಹಿರಿಯ ಮುಖಂಡ, ಎಲ್ಲ ಪಕ್ಷದಲ್ಲೂ ಸೈ ಅನ್ನಿಸ್ಕೊಂಡಂತವರು. ಕಳೆದ ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ, ರಾಜ್ಯಸಭಾ ಅಭ್ಯರ್ಥಿಯಾಗಿ, ಶಾಸಕರಾಗಿ, ವಿಧಾನ ಪರಿಷತ್ನ ಸದಸ್ಯರಾಗಿ ಸುದೀರ್ಘವಾದ ಅನುಭವವನ್ನು ಹೊಂದಿರ್ತಾರೆ. ಒಬ್ಬ ಕಾರ್ಮಿಕ ನಾಯಕನಾಗಿ ಎಲ್ಲ ಕಾರ್ಮಿಕ ವರ್ಗದವರಿಗೂ ಕೂಡ ಚಿರಪರಿಚಿತರಾಗಿ ಎಲ್ಲ ಕಾರ್ಮಿಕ ಹೋರಾಟಗಳಲ್ಲಿ ಸರಿಸುಮಾರು 4 ದಶಕಗಳ ಕಾಲ ಕಾರ್ಮಿಕ ಹೋರಾಟದಲ್ಲಿ ಸಕ್ರಿಯರಾಗಿ ವಿಧಾನ ಸಭೆ, ವಿಧಾನ ಮಂಡಲ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕಾರ್ಮಿಕರ ವಿಚಾರವಾಗಿ ಸುದೀರ್ಘವಾಗಿ ಹೋರಾಟವನ್ನ ಮಾಡಿ ಅವರ ಎಲ್ಲ ವಿಚಾರಕ್ಕೆ ಸಮರ್ಪಕವಾಗಿ ಸ್ಪಂದಿಸಿದಂತ ನಾಯಕ. ಯಾವಾಗ ಕಾರ್ಮಿಕರಿಗೆ ಅನ್ಯಾಯ ಆಯಿತೋ ಆ ಸಂದರ್ಭದಲ್ಲಿ ಬಿಜೆಪಿಯ ಅನ್ಯಾಯಕ್ಕೆ ಆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಬಾರಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅಭೂತಪೂರ್ವವಾದ ಬೆಂಬಲ ಅವ್ರಿಗೂ ಕೂಡ ಬರುತ್ತೆ. ಖಂಡಿತವಾಗಿ ಇಂಥ ಒಬ್ಬ ಒಳ್ಳೆ ರಾಜಕಾರಣಿ, ಒಬ್ಬ ಸಂಸದೀಯ ಪಟು ನಮ್ಮ ವಿಧಾನ ಪರಿಷತ್ನಲ್ಲಿದ್ರೆ ಅದರ ಘನತೆ ಹೆಚ್ಚುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಧಾನ ಸಭೆಯಲ್ಲಿ ಎಲ್ಲರಿಗೂ ಸ್ಪರ್ಧೆ ಮಾಡುವಂತ ಅವಕಾಶ ಇದೆ. ಕೆಲವೊಂದು ಬಾರಿ ಶಿಕ್ಷಕರ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಅನ್ನೋ ವಿಚಾರಕ್ಕೆ ವಿಧಾನ ಪರಿಷತ್ನಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರದಲ್ಲಿ 42 ವರ್ಷಗಳಿಂದ ವಿಧಾನ ಪರಿಷತ್ನಲ್ಲಿ ಈ ಒಂದು ಶಿಕ್ಷಕರಿಗೆ ಪ್ರಾತಿನಿಧ್ಯ ಕೊಡುವ ಕೆಲಸವನ್ನ ಸಂವಿಧಾನ ಒದಗಿಸಿಕೊಟ್ಟಿದೆ. ಅದರ ಮುಖಾಂತರ ಪರಿಷತ್ನಲ್ಲಿ ಇಬ್ಬರು ಶಿಕ್ಷಕರು ಸದಸ್ಯರಾಗಿ ಕೆಲಸ ಮಾಡಬಹುದು. ಶಿಕ್ಷಕರ ಸಮಸ್ಯೆ, ಸರ್ಕಾರಿ ಶಿಕ್ಷಕರು, ಅನುದಾನಿತ ಶಾಲೆಯ ಶಿಕ್ಷಕರು, ಇವರ ಹಲವಾರು ಸಮಸ್ಯೆಗಳು ಇರುತ್ತದೆ. ಅದು PF ನ ವಿಚಾರ ಆಗಿರ್ಬೋದು, ಅವರ ಟ್ರಾನ್ಸ್ಫರ್ ನ ವಿಚಾರ ಆಗಿರ್ಬೋದು, ಅವರ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವಂತ ವಿಚಾರ ಆಗಿರ್ಬೋದು, ಅವರ ಪೆನ್ಷನ್ ನ ವಿಚಾರ ಆಗಿರ್ಬೋದು, ಅಥವಾ ಅವ್ರಿಗೆ ಬೇಕಾದಂತಹ ತರಬೇತಿ ಕೊಡುವಂತ ವಿಚಾರ ಆಗಿರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ರೀತಿಯಲ್ಲಿ, ಅವರಿಗೆ ಒಂದು ಧ್ವನಿಯಾಗುವ ರೀತಿಯಲ್ಲಿ ಈ ಅವಕಾಶವನ್ನ ಸಂವಿಧಾನ ಒದಗಿಸಿಕೊಟ್ಟಿದೆ. ಹಾಗಂತ ಹೇಳಿದ್ರೆ ನಮಗೆ ಈ ರೀತಿಯಲ್ಲಿ ಸಂಘಟಿತ ವರ್ಗವಾಗಿರುವಂತ ವಕೀಲರಿದ್ದಾರೆ, ಸಂಘಟಿತ ವರ್ಗವಾದಂತ ನಮ್ಮ ವೈದ್ಯರಿದ್ದಾರೆ. ಇವರೆಲ್ಲರಿಗೂ ಅಲ್ಲಿ ಪ್ರಾತಿನಿಧ್ಯ ಇಲ್ಲ. ಈ ವಿಶೇಷವಾದ ಪ್ರಾತಿನಿಧ್ಯವನ್ನ ಶಿಕ್ಷಕರಿಗೆ ಕೊಟ್ಟಿದ್ದಾರೆ, ಪದವೀಧರರಿಗೆ ಕೊಟ್ಟಿದ್ದಾರೆ. ಆದ್ರಿಂದ ಬಹಳ ಒಳ್ಳೆ ರೀತಿಯಲ್ಲಿ ಈ ಬಾರಿ ಅದಕ್ಕೆ ಪ್ರತಿಕ್ರಿಯೆ ಬಂದಿದೆ. ಎಲ್ಲರೂ ಅತಿ ಉತ್ಸಾಹದಿಂದ ಬಂದು ಅವರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ.